ಯಾರೋ ಒಬ್ರು ಇತಿಶ್ರೀ ಹಾಡಲೇಬೇಕಾಗತ್ತೆ. ಸೊ ಇದು ಹೆಂಗಿದೆ ಅಂತ ಹೇಳಿದರೆ, ದೇವರಿದ್ದಾನೆ, ಪೂಜಾರಿ ಇಲ್ಲ ಪೂಜೆ ಮಾಡೋಕ್ಕೆ. ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರೇ ಇಲ್ಲ ಅಂದರೆ ಶಿಕ್ಷಣ ಹೇಳ್ಕೊಡೋರು ಯಾರು? ಬಿಲ್ಡಿಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಸೋರ್ತಾ ಇರೋ ಬಿಲ್ಡಿಂಗ್ ಇದ್ರೂ ಪರವಾಗಿಲ್ಲ, ಟೀಚರೇ ಇಲ್ಲ ಅಂದ್ರೆ ನಿಮಗೆ ಶಿಕ್ಷಣ ಅಂತ ಹೇಳೋದು. ಅಂತ ಟೀಚರ್ಸ್ ರಿಕ್ರೂಟ್ಮೆಂಟು ಫುಲ್ ಎಂಟ್ಯಾಂಗಲ್ ಆಗಿ ಸುಪ್ರೀಂ ಕೋರ್ಟಲ್ಲಿ ಇತ್ತು. ಸೊ ಹಗಲು ರಾತ್ರಿ ನಾನು ಅಡ್ವೊಕೇಟ್ ಜನರಲ್ ಅವ್ರ ಜೊತೆ ಕೂತ್ಕೊಂಡು 13,000 ಚಿಲ್ಡ್ರನ್ ಟೀಚರ್ಸ್ನ ನೇಮಕಾತಿ ಮಾಡಿದ್ವಿ. ಆ ನೇಮಕಾತಿನೂ ಕೂಡ 11 ತಿಂಗಳೊಳಗೆ ನಾ ಬಂದು, ಹಿಂದಿನ ಸರ್ಕಾರದವರು ನಾನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ, ಯಾಕೆಂದರೆ ನನ್ನ ಹೆಗಲ ಮೇಲೆ ಭಾರ ಹೊರಿಸಿದ್ದಾರೆ ಅಂದರೆ ಯಾರು ಹೊರಿಸಿದ್ದಾರೆ ಅಂತ ಹೇಳಬೇಕಲ್ಲ. ಯಾರು ಹೊರಿಸಿದ್ದಾರೆ ಅಂತ ಹೇಳಲಿಲ್ಲ ಅಂದರೆ ಈ ಟೀಕಾ ಟಿಪ್ಪಣಿದಾರರಿಗೆ ಯಾರಿಗೆ ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ. ಸೊ 3.5 ವರ್ಷಕ್ಕೆ 4,700 ಚಿಲ್ಡ್ರನ್ ಅಂಡರ್ 5,000 ಅವರು ರಿಕ್ರೂಟ್ಮೆಂಟ್ ಮಾಡಿದ್ದು 3.5 ವರ್ಷಕ್ಕೆ. ತಿಳ್ಕೊಳ್ಳಿ, ನಾನು ಬಂದು 11ನೇ ತಿಂಗಳಿಗೆ 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿದ್ವಿ. ಅದು ಸುಪ್ರೀಂ ಕೋರ್ಟಲ್ಲಿ ಇತ್ತು. ಸುಪ್ರೀಂ ಕೋರ್ಟಲ್ಲಿ ಹುಷಾರಾಗಿ ನೋಡಿ ಎಲ್ಲಿ ಯಾರು ಸ್ಟೇ ಆರ್ಡರ್ ತಂದ್ಬಿಡ್ತಾರೋ ಅಂತೇಳಿ ಫ್ರೈಡೇ ಒಂದು ಆರ್ಡರ್ ತಗೊಂಡು ಸ್ಯಾಟರ್ಡೆ ಸಂಡೇ ಅದನ್ನೆಲ್ಲದನ್ನು ಕೂಡ ಅವರಿಗೆಲ್ಲ ಆರ್ಡರ್ ಕೊಟ್ಟು, ಮತ್ತೆ ಮಂಡೇನೋ ಟ್ಯೂಸ್ಡೇನೋ ಗೆಟ್ ಅ ಸ್ಟೇ. ಯಾರು ಸಿಂಧುತ್ವ ಇವು ಕೊಡದೆ ಇರೋರು 1,000 ಜನರು ಸಿಕ್ಕಾಕೊಂಡ್ರು. ಅದಾದಮೇಲೆ ಮತ್ತೆ ಒಂದು 1 year ಫೈಟ್ ಮಾಡಿದ್ವಿ. 1 year ಫೈಟ್ ಆದಮೇಲೆ ಅವ್ರದ್ದು ಕ್ಲಿಯರ್ ಆಯಿತು. ಈಗ 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಇಂಟರ್ನಲ್ ರಿಸರ್ವೇಷನ್ದು ಕಾಯ್ತಾ ಇದ್ದೆ. ಈಗ 12,000 ಟೀಚರ್ಸ್ನ ರಿಕ್ರೂಟ್ಮೆಂಟ್. ಈಗ TET December 7th ಇತ್ತು, ಯಾವತ್ತು 7th TET ಆಗಲೇ ಘೋಷಣೆ ಮಾಡಾಯಿತು. ಅದಾದಮೇಲೆ CET ಜನವರಿಗೆ ಮಾಡ್ತೀವಿ. ಅದಾದಮೇಲೆ ರಿಕ್ರೂಟ್ಮೆಂಟ್ ಮಾಡಿ ನೆಕ್ಸ್ಟ್ 2026 ಅಕಾಡೆಮಿಕ್ ಇಯರ್ June 1st ಒಳಗೆ ಈ ಟೀಚರ್ಸ್ ಎಲ್ಲ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಸುಮಾರು 12,000 ಟೀಚರ್ಸು ಗೌರ್ಮೆಂಟ್ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ, ಅದ್ರ ಜೊತೆಗೆ ಸುಮಾರು ಅನುದಾನಿತ ಶಾಲೆ 2015ರಿಂದ 2020ವರೆಗೂ ರಿಕ್ರೂಟ್ಮೆಂಟೇ ಮಾಡಿಲ್ಲ, ಅದನ್ನು ಕೂಡ ಈಗ ಓಪನ್ ಮಾಡಿ ಅದಕ್ಕೂ ಕೂಡ ಈಗ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ನಿನ್ನೆ ನಾನು VC ಎಲ್ಲ ಮಾಡಿದೆ ನಮ್ಮ BO ಅಲ್ಲಿ. ಬಿಕಾಸ್ ಮಾಹಿತಿ ಕೊಡೋದ್ರಲ್ಲಿ ಸ್ವಲ್ಪ ಸೋಂಬಾರಿಗಳಿದ್ರು. ಅವ್ರು ಏನು ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ನೀವು ಮಾಹಿತಿ ಕೊಡೋದನ್ನು ಕಳಿಸಲ್ಲ ಇವರು. ಯಾಕಂದರೆ ನೀನು ಹೇಳಿದರೆ ಕಳಿಸ್ತೀನಿ, ಗೊತ್ತಲ್ಲ ನಿಮಗೆಲ್ಲ. ಅದು ನಾನು ಆ್ಯಸ್ ಅ ಮಿನಿಸ್ಟರ್ ನಾನು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ನಿನ್ನೆ ಹೇಳಿ ಒಂದು 4-5 days ವಾರ್ನಿಂಗ್ ಕೊಟ್ಬಿಟ್ಟು ಸ್ಟ್ರೈಟ್ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಐ ಥಿಂಕ್ ಐ ವಿಲ್ ಬಿ ಆನ್ ಟೈಮ್. ಸ್ವಲ್ಪ ಯಾರು ಆಟ ಆಡ್ಬೋದು, ಅವ್ರನ್ನೂ ಹಿಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಯಾಕೆಂದ್ರೆ ನ್ಯಾಯ ಕೊಡಬೇಕು. ಯಾಕಂದ್ರೆ ಕನ್ನಡ ಶಾಲೆಗಳು, ಕನ್ನಡ ಮಾಧ್ಯಮನ ಉಳಿಸ್ಬೇಕಂದ್ರೆ ಅನುದಾನಿತ ಶಾಲೆಗೆ ನಾನು ಅನಿವಾರ್ಯ ಕೊಡಬೇಕು. ಬಟ್ ಹಿಂದಿನ ಸರ್ಕಾರದವ್ರು ಯಾರು ಕೂಡ 2015ರಲ್ಲಿ ನಿಲ್ಲಿಸಿದವರು. ನಾವು ಒಂದೇ ಸತಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2015ರಿಂದ 2018ವರೆಗೂ ಕೊಟ್ಟರು. ನಾನು ಫೈಲ್ನ ಎಕ್ಸೆಪ್ಟ್ ಮಾಡಲಿಲ್ಲ. ವಾಪಸ್ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಇದನ್ನು ಮಿನಿಮಮ್ ಅಟ್ಲೀಸ್ಟ್ 5 ವರ್ಷ ಮಾಡಿ ಕೈ ಮುಗಿತೀನಿ ಅಂದು ಪಾಪ ವಿತಿನ್ 24 hours ವಾಪಸ್ಸು 5 ವರ್ಷಕ್ಕೆ. ಯಾಕೆಂದರೆ ಕೊರತೆ, ಗ್ಯಾರಂಟಿ, ಒತ್ತಡ ಇವೆಲ್ಲ ಇರ್ತವೆ. ಆಮೇಲೆ ಟೀಚರ್ಸ್ ಪರ್ಮನೆಂಟ್ ರಿಕ್ರೂಟ್ ಆದ ತಕ್ಷಣ ಗೆಸ್ಟ್ ಟೀಚರ್ಸ್ ಈಸಿ ಅಲ್ಲ, 12,000 ರೂಪಾಯಿ ಕೊಟ್ಬಿಡ್ಬೋದು. ಪರ್ಮನೆಂಟ್ ಟೀಚರ್ಸಿಗೆ 60,000-70,000 ರೂಪಾಯಿ ಕೊಡಬೇಕು. ಸೊ ಅಲ್ಲಿ ದುಡ್ಡು ಉಳಿಸ್ಬೋದು ಅನ್ನೋದು ಯೂಶಲಿ ಇರ್ತದೆ. ಇನ್ಫ್ಯಾಕ್ಟ್ ಗೆಸ್ಟ್ ಟೀಚರ್ಸ್ನ ತಗೊಳ್ಬೇಕಾದ್ರೆ ಹಿಂದಿನ ಸರ್ಕಾರದವರು ಕಂತಲ್ಲಿ ಮಾಡೋರು. ತಮಗೆಲ್ಲ ಐ ಥಿಂಕ್ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ. ನಾನು ಹೋದ್ಸತಿ 51,000 ಕೊರತೆ, 51,000 ಟೀಚರ್ಸ್ನ ಅಟ್ ಅ ಟೈಮ್ ರಿಕ್ರೂಟ್ಮೆಂಟ್ ಮಾಡಿದೆ, ಗೆಸ್ಟ್ ಟೀಚರ್ಸ್ನ. ಬಿಕಾಸ್ ಪಾಠ ಹೇಳ್ಕೊಡಕ್ಕೆ ಅಟ್ಲೀಸ್ಟ್ ಟೀಚರ್ಸ್ ಬೇಕಲ್ಲ. ಟೀಚರ್ಸ್ ಇಲ್ಲ ಅಂದ್ರೆ ಮಕ್ಳು ಬಂದು ಏನು ಮಾಡ್ತಾರೆ?